ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಒಂದು ಆನ್ಲೈನಿಂದ ಪರ್ಚೇಸ್ ಮಾಡಿದ್ದೀನಿ. ಏನಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಏನಿದೆ, ಅದ್ರ ಒಳಗಡೆ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಓಪನ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿ. ಇದು ಶಾಪ್ಸಲ್ಲಿ ಬುಕ್ ಮಾಡಿದ್ದು ನಾನು. ಕೂದಲಿಗೆಲ್ಲ ಗಮ್ ಟೇಪ್ ಹಚ್ಕೊಂಡ್ಬಿಟ್ಟು ಕೂದಲೆಲ್ಲ ಹೋಯ್ತಪ್ಪ ನಂದು. ಇದೊಂದು ಕೋಮ್ ಪ್ಯಾಕ್ ಇತ್ತು. ನಾನು ಫೇಸ್ಬುಕ್ಕಲ್ಲಿ ನೋಡ್ತಿರುವಾಗ ಕೋಮ್ ಪ್ಯಾಕ್ ಇಷ್ಟು ಅಂತ ಇತ್ತು. ನೋಡೋಣ, ಕಮ್ಮಿ ಇತ್ತು ರೇಟು. ಎಷ್ಟು ರೇಟು ಏನಂತ ಆಮೇಲೆ ನಿಮ್ಗೆ ಹೇಳ್ತೀನಿ. ಫಸ್ಟ್ ನಾನು ಚೆನ್ನಾಗಿದೆ ಇಲ್ವ ಅಂತ ನೋಡ್ತೀನಿ. ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡಬೇಕು. ನೋಡಿ, ಒಂದಿದು, ಇನ್ನೊಂದಿದು ಓಪನ್ ಮಾಡಿ ತೋರಿಸ್ತೀನಿ. ಇನ್ನೊಂದಿದು, ಇದು ಆಲ್ರೆಡಿ ನಮ್ಮ ಮನೇಲಿ ಇದೆ. ಇರಲಿ, ಏನು ವೇಸ್ಟ್ ಆಗಲ್ಲ. ಒಂದು ಎರಡಿದೆ ಬ್ರಷ್ ಇದರಲ್ಲಿ ನೋಡಿ. ಓಪನ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಇದರಲ್ಲಿ ತೋರಿಸಿದರೆ ಸ್ವಲ್ಪ ದಪ್ಪ ದಪ್ಪ ಸೈಜ್ ತೋರಿಸಿದ್ದಾರೆ. ಇಲ್ಲಿ ನೋಡುವ ಸ್ವಲ್ಪ ಚಿಕ್ಕ ಚಿಕ್ಕದಿದೆ. ಚೆನ್ನಾಗಿದ್ದರೆ ಇಟ್ಕೋತೀನಿ, ಇಲ್ಲಾಂದರೆ ರಿಟರ್ನ್ ಮಾಡ್ತೀನಿ ನಾನು. ನೋಡೋಣ ಹೇಗಿದೆ ಅಂತ. ನೋಡಿ ಗೈಸ್, ನೋಡಿ, ಇದು ತುಂಬ ಚಿಕ್ಕದಾಯಿತು. ದೊಡ್ಡ ಸೈಜ್ ತೋರಿಸಿದ್ದಾರೆ ತೋರಿಸುವಾಗ. ಇದು ಬ್ರಷ್ನು ತುಂಬ ಚಿಕ್ಕದಿದೆ, ಚೆನ್ನಾಗಿಲ್ಲ ಅಷ್ಟು. ನೋಡಿ, ಇನ್ನೊಂದು ಇದು ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ತಾರಲ್ವ, ಮಸಿತಾರಲ್ವ, ಅದು. ನನಗೆ ಇದೊಂದು ಬೇಕಿತ್ತು, ಆದರೆ ಇದು ತುಂಬ ಚಿಕ್ಕದಿದೆ. ಸ್ವಲ್ಪ ದಪ್ಪ ಸೈಜ್ ಬೇಕಿತ್ತು ನನಗೆ. ಅದರಲ್ಲಿ ಸ್ವಲ್ಪ ದಪ್ಪ ಸೈಜ್ ತೋರಿಸ್ತಾರೆ. ಇಲ್ಲಿ ನೋಡೋ ಮಾತ್ರ ಚಿಕ್ಕ ಚಿಕ್ಕದಿದೆ ನೋಡಿ. ಇದಕ್ಕೇನು ಜಾಸ್ತಿ ದುಡ್ಡಿಲ್ಲ, ರೇಟನ್ನು ಕಮ್ಮಿ ಇದೆ. ಕಮ್ಮಿ ತೋರಿಸುವಾಗ ರೇಟ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿರೋದು ಬೇಕಿತ್ತು. ರೇಟನ್ನು ಕಮ್ಮಿ. ಇದಕ್ಕೆ ಇಷ್ಟಕ್ಕೆ 165. 5 ಐಟಮ್ ಇದೆ. ಇದು ಫುಲ್ಲು ಕ್ಲಿಯರಾಗಿ ತೋರಿಸ್ತೀನಿ. ನನ್ನ ಮಗಳಿಗೆ ಕರ್ಕೊಬರೋ ಟೈಮ್ ಆಗಿದೆ. ನಾನು ನನ್ನ ಮಗಳನ್ನ ಕರ್ಕೊಬರ್ತೀನಿ, ಆಮೇಲೆ ನಿಮಗೆ ನಾನು ಸಿಗ್ತೀನಿ. ನನ್ನ ಮಗಳಿಗೆ ಕರ್ಕೊಬರೋಕ್ಕೆ ಹೊರಟೆ. ಅವಳು ಈಗ ಕಾಯ್ತಾ ಇರ್ತಾಳೆ, ಟೈಮ್ ಆಗೋಯ್ತು. ಇದು ಪ್ರಮೋಷನ್ ಏನಲ್ಲ, ಇದು ಶಾಪ್ಸಲ್ಲಿ ನಾನು ಬುಕ್ ಮಾಡಿದ್ದು. ಇದು ಆಲ್ರೆಡಿ ನಮ್ಮ ಮನೇಲಿ ಇತ್ತು. ಇದು ಅಷ್ಟೊಂದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ತುಂಬ. ಇಷ್ಟಕ್ಕೆ 165 ಅಷ್ಟೇ. ನಾನು ಮನೆಗೆ ಬರುವಾಗ ಏನು ತಗೊಬಂದೆ ನೋಡಿ, ತೋರಿಸ್ತೀನಿ ನೋಡಿ. ರೊಟ್ಟಿ, ಇದು ಮಂಗಳೂರು ರೊಟ್ಟಿ. ಇದು ಕೋಳಿ ಮತ್ತು ರೊಟ್ಟಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕೋಳಿ ಸಾರಿಗೆ ಸೂಪರಾಗಿರುತ್ತೆ. ಮೀನು ಸಾರಿಗೂ ಚೆನ್ನಾಗಾಗುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಇದು ಕೋಳಿ ರೊಟ್ಟಿ. ಇದ್ರ ಹೆಸರೇ ಕೋಳಿ ರೊಟ್ಟಿ ಅಂತ ನೋಡಿ. ನೀವು ಯಾರಾದರೂ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ತಿಂದಿದ್ದೀವಿ ಅಂತ ನೋಡಿ.
ನೋಡಿ ಗೈಸ್, ನಮ್ಮ ಮನೆಗೆ ಯಾರೋ ಬರ್ತಾ ಇದ್ದಾರೆ ನೋಡಿ 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 ನೋಡಿ. ಅವಳಿಗೆ 4th ಫ್ಲೋರ್ ಹತ್ತಿ ಸುಸ್ತಾಗಿದೆ ಅಂತೆ. ಹೆಂಗಿತ್ತು ಜರ್ನಿ? ಹಾಂ, ಸ್ವಲ್ಪ 7:15 ಆಯ್ತು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ನೀರು ಬೇಕಾ? ಆಯ್ತು, ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾಳೆ, ಆಮೇಲೆ ಮಾಡ್ತೀನಿ. ರಾಗಿ ಮುದ್ದೆ ಮಾಡ್ತಾ ಇದ್ದಾಳೆ ನನ್ನ ತಂಗಿ. ರಾಗಿ ಮುದ್ದೆ ಆಗುತ್ತಾ ಅಂಬ್ಲಿ ಆಗುತ್ತಾ ಗೊತ್ತಿಲ್ಲ. ಮುದ್ದೆ ಮಾಡೋರು ನನ್ನ ತಂಗಿ. ಇದು ನೀರು ಇನ್ನೂ ಸ್ವಲ್ಪ ಕಮ್ಮಿ ಆಗ್ತಾ ಇರ್ಬೇಕು. ನಾನು ತಿರುಗಿಸ್ತಿರುವಾಗ ಅವಾಗ ಹೇಳ್ದಿಲ್ಲ ಗಂಟು ಆಗ್ಬಾರ್ದು ಅಂತ. ಏನು ಮಾಡ್ಬೇಕು ಹೇಳು? ಗಂಟು ಆಗ್ಬಾರ್ದು ಅಂದ್ರೆ ಕೆಲವರಿಗೆ ಮುದ್ದೆ ಮಾಡಕ್ ಬರಲ್ಲ ಅಂಥವ್ರಿಗೆ ಇದೊಂದು ಸಜೆಷನ್. ಇದು ನೀರು ಇರುತ್ತಲ್ಲ, ನೀರು ಕುದೀತಿರುವಾಗ ಅಥವಾ ಹಿಟ್ಟು ಹಾಕಿದ್ಮೇಲೆ ಇಲ್ಲಿ ನೀರು ಇದಲ್ಲ, ಇದು ಕುದೀತಿದೆ ನೋಡಿ, ಆ ಟೈಮಲ್ಲಿ ಇದರಲ್ಲಿ ಒಂದು 1/2 ಸ್ಪೂನ್ 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಕಲಗಿಸ್ಬೇಕು. ಕಲಗಿಸಿದಾಗ ಅದು ರಾಗಿ ಮುದ್ದೆ ಮೆತ್ತಗೆ ಬರುತ್ತೆ. ಈಸಿ ಆಗುತ್ತೆ ನಿಮಗೆ, ಗಂಟು ಥರ ಬರಲ್ಲ. ನಾನು ತೋರಿಸ್ತೀನಿ ನಿಮಗೆ ಕಲಿಸುವಾಗ. ರಾಗಿ ಮುದ್ದೆ ಮಾಡುವವರಿಗೆ ಒಂದು ಟಿಪ್ಸ್ ಕೊಟ್ಟಿದ್ದಲ್ಲ ನೋಡಿ. ರಾಗಿ ಮುದ್ದೆ ತುಂಬ ಒಳ್ಳೆಯದು. ರಾಗಿ ಮುದ್ದೆ ನಾಟಿ ಗೋಳಿ ಸಾರು ಸೂಪರ್ ಕಾಂಬಿನೇಷನ್. ಸೂಪರ್. ಅದಕ್ಕಿಂತ ರುಚಿ ಬೇರೆ ಇನ್ಯಾವುದೂ ಇಲ್ಲ. ಇದು ಈಗ ಇಟ್ಟಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೇಯುತ್ತೆ. ಈಗ ಇರಬೇಕದು. ಹೌದಾ? ಹಾಂ. ಕೆಲವೊಂದರಲ್ಲಿ ಏನಾಗುತ್ತೆ, ನೀನು ಎಲ್ಲಿ ಕಲ್ತಿದ್ದೆ ರಾಗಿ ಮುದ್ದೆ ಮಾಡೋಕ್ಕೆ? ಭಗವಂತ ಕೊಟ್ಟಿರೋ ವರದಾನ ಅದು. ಕಣ್ಣಲ್ಲಿ ನೋಡಿದ್ದು ಮಾಡಿದೆ ಅಷ್ಟೆ. ಬೇರೆ ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ. ಚೆನ್ನಾಗಿ ಕುದೀತಿದೆ. ಕುದೀಲಿ. ಈಗ ಇದು ಸಪ್ಪೆ ಇರುತ್ತೆ. ಯಾರಿಗಾದರೂ ಇದು ಗೆಣೆ ಸೊಪ್ಪು ತಿನ್ನಲಿಕ್ಕೆ ಇಷ್ಟ ಇರಲಿಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕೋಬೋದು ಇಷ್ಟರು. ಆದರೆ ನಾವೆಲ್ಲ ಸಪ್ಪೆನೇ ಇದನ್ನು ಇಷ್ಟಪಡ್ತೀವಿ ತಿನ್ನೋಕ್ಕೆ. ಇದಕ್ಕೆ ಅದು ರೌಂಡ್ ಥರದ ಒಂದು ಪಾತ್ರೆ ಬರುತ್ತೆ, ಗೊತ್ತಲ್ವಾ? ಚಪ್ಪಲಿ ಅಂತ. ಆ ಥರ ಇತ್ತಂದರೆ ಅದಕ್ಕೆ ಇಷ್ಟೊತ್ತು ಬೇಕಂತಲೇ ಇಲ್ಲ, ಸೂಪರಾಗಿ ಬರುತ್ತೆ, ಇಮಿಡಿಯೇಟ್ ಆಗಿಬಿಡುತ್ತೆ. ಇದು ಪಾತ್ರೆ ಇರೋಕ್ಕೆ ಹೋಗಿ ಒಂದು ಸ್ವಲ್ಪ ಕಷ್ಟ, ಟೈಮ್ ತೊಗೊಳುತ್ತೆ ಮಾಡೋಕ್ಕೆ. ನೋಡಿ, ಆಯಿತು, ಇಷ್ಟೇ. ಇದು ಹೇಗೆ ಕಲಿಸ್ತಾ ಇರಬೇಕು. ಆಯಿತಾ? ಕಾಣಿಸ್ತಿದೆಯಾ? ಸೂಪರ್ ಆಯ್ತು ಮಾರಿ. ಏನು ಮ್ಯಾಜಿಕ್ ಏನೂ ಇಲ್ಲ, ಈಸಿ ರೆಸಿಪಿ. ಇದಕ್ಕೆ ಕಾಳು ಸಾರು ಮತ್ತು ಮೂಲಂಗಿ ಚಟ್ನಿ ಮಾಡ್ತಾರೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಫುಡ್ಡು ತಿನ್ನಲ್ಲ ಅಂತ ಹೇಳ್ತಾಳಲ್ಲ, ಇದು ತುಪ್ಪ ಸ್ಮೆಲ್ ಬಂದುಬಿಡ್ಲಿ ನೋಡೋಣ. ಅವಳು ಬುಳುಕ್ ಅಂತ ನುಂಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ಸ್ಟಿಕ್ಕಿನೂ ಆಗಲ್ಲ, ಗಂಟು ಥರ ಕಾಣಿಸುತ್ತಲ್ವ, ಆ ಥರ ಎಲ್ಲಾದರೂ ಕಾಣಿಸ್ತಿದೆಯಾ ನಿಮಗೆ? ಇಲ್ಲಿ ಏನಿಲ್ಲ. ಚೆಂದ ಸ್ವಲ್ಪ ಕಲಿಸ್ಕೋಬೇಕು ಚೆನ್ನಾಗಿ. ಇಷ್ಟೇ ಮುದ್ದೆ. ಇದನ್ನು ಈಗ 1-2 ನಿಮಿಷ ನಾನು ಒಂದು ಕೋಲ್ ಅಂತ ಇರುತ್ತೆ ನೋಡಿ, ಅದು ಇರಬೇಕಲ್ಲ, ಚೆನ್ನಾಗಾಗುತ್ತೆ. ಆ ಥರ ಏನಿಲ್ಲ ಪರ್ಟಿಕ್ಯುಲರ್ ಅದೇ ಇದೆ ಅಂತ ಏನಿಲ್ಲ. ಅದು ತಿರ್ಸೋಕ್ಕೆ ಗ್ಯಾಸ್ ಸ್ಟವ್ ಇಂದ ಕೆಡೆ ಬರ್ತಾ ಇದೆ. ಏನಿಲ್ಲ, ಏನೂ ಆಗಿಲ್ಲ. ಇಟ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಲ್ಲ, ಅದು ಕಷ್ಟ, ಅಭ್ಯಾಸ ಇಲ್ಲಲ್ಲ. ಈಗ ಇದನ್ನು 1-2 ನಿಮಿಷಕ್ಕೆ ನಾನು ಅಷ್ಟೇ. ಮತ್ತೆ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ, ನಾನು ಆಫ್ ಮಾಡಿಬಿಡ್ತೀನಿ ಗ್ಯಾಸ್ನ ಆಫ್ ಮಾಡಿದ್ರಾ? ಬೆಂದ್ಬಿಟ್ಟಿದೆ ಅದು. ಅದು ಬೇಯಕ್ಕೆ ಏನು ಏನಿಲ್ಲ. ಅಂಬ್ಲಿ ಆದರೆ ಒಂದು ಸ್ವಲ್ಪ ಬೇಯಿರೋ ಗಂಟ ನಾವು ವೇಟ್ ಮಾಡಬೇಕು. ಅಂಬ್ಲಿ ಕುಡ್ದಿದ್ದೀರಾ? ಅಂಬ್ಲಿ ಕುಡ್ದಿದ್ದೀವಿ. ಕುಡ್ದಿದ್ದೀರಾ? ನಾವು ಬೇಸಿಗೆ ಕಾಲಕ್ಕೆ ಅಂಬ್ಲಿನೇ. ಏನೆಲ್ಲ ಹಾಕ್ತೀರಾ? ಏನಿಲ್ಲ, ನೀರಿಡೋದು, ರಾಗಿ ಹಿಟ್ಟು ಹಾಕೋದು, ಕಲಸೋದು, ಆಮೇಲೆ ಒಂಚೂರು ಉಪ್ಪು ಹಾಕ್ತೀವಿ ಅಷ್ಟೇ. ಮೊಸರು ಹಾಕೊಂಡು ತಿನ್ನೋದು.
ಒಳ್ಳೆಯದು. ಅದೇ ನೀವು ರಾತ್ರಿ ಮಾಡಿ ಇಟ್ಬಿಟ್ಟು ಹಗ್ಲಿಗೆ ಕುಡಿಬೇಕಂತ, ಅದರಷ್ಟು ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಯಾವ ಫುಡ್ನು ಅದ್ರ ಮುಂದೆ ಬೇಕಂತ ಇಲ್ಲ. ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಬೇಸಿಗೆಗಾಲ ಗ್ಲಾಸ್ ಕುಡ್ಬಿಟ್ರೆ ಬೇಸಿಗೆಗಾಲಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಅಷ್ಟೇ. ಅಂಥವ್ರು ಹಾಗೇನೆ ಕುಡಿಬೇಕು. ಒಂಚೂರು ತುಪ್ಪ ಹಾಕಿ ಕುಡಿದ್ರೂ ಅದನ್ನು ಚೆನ್ನಾಗಿರುತ್ತೆ. ತುಪ್ಪ ಇಷ್ಟ ಇಲ್ದಿರೋರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಈರುಳ್ಳಿ ಹಾಕ್ತಾರೆ, ಕೆಲವರು ಈರುಳ್ಳಿ ಹಾಕ್ತಾರೆ, ಹಸಿಮೆಣಸಿನ್ಕಾಯಿ ಹಾಕ್ತಾರೆ, ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಅದಕ್ಕೆ ಅಂಬ್ಲಿಗ ತುಂಬ ಚೆನ್ನಾಗಿರುತ್ತೆ. ಒಬ್ಬ ಅದು ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಡೈರೆಕ್ಟ್ ಹಾಗೇನೆ ಬಾಯಿಗೆ ಅಂದ್ಕೊಳ್ಳುತ್ತಂತ ಆ ಥರ ಅಭ್ಯಾಸ ಮಾಡ್ಕೊತಾರೆ, ಆ ಥರ ತಿಂತಾರೆ. ಬಟ್ ನನಗೆ ಮೊಸರು ಮತ್ತು ರಾಗಿ ಇಟ್ಟು ಅಂಬ್ಲಿ ಆಗುತ್ತಲ್ಲ, ಅದಂತೂ ಅದಷ್ಟೇ, ನಾವು ಅಷ್ಟೇ ಹಾಕೋದು. ತುಂಬ ಚೆನ್ನಾಗಿ. ಸರಿ, ಇವಾಗ ಕಲಿಸೋಣ. ಉಂಡೆ ಕಲಿಸ್ತೀನಿ. ಬಟ್ಲು ಬೇಕು. ಇದು ಹಿಟ್ಟು ಇಲ್ಲಿ ನೋಡಿ, ಎಲ್ಲಿನೂ ಇದರಲ್ಲಿ ಒಂಚೂರು ಗಂಟಿಲ್ಲ ಆಯಿತಾ, ಮೆತ್ತಗಾಗಿದೆ. ಬೇಕಿತ್ತಂದರೆ ಇನ್ನೂ ಸ್ವಲ್ಪ ತುಪ್ಪ ತಿನ್ನೋರು. ಇಲ್ಲಿ ನಮ್ಮ ಪುಟಾಣಿ ಪಾಪು ತುಪ್ಪ ತಿನ್ನಲ್ಲ, ಅದಕ್ಕೋಸ್ಕರ ನಾವು ಒಂಚೂರು ಹಾಕಿದ್ದು. ಆಮೇಲೆ ಗಂಟಿದ್ರೂ ಅದನ್ನು ಹೆಂಗೆ ತೆಗಿಬೋದು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದು ತಟ್ಟೆ ಬೇಕು ಒಂದು ಉಂಡೆ ಕಲಸೋಕ್ಕೆ. ಈ ಕೈನ ಹತ್ಕೊಂಡು ಇದಕ್ಕೆ ಸ್ವಲ್ಪ ಹಚ್ಕೊಂಡ್ಬಿಡ್ತೀನಿ ಈ ಥರ. ಕೈ ತುಪ್ಪ ಗಿಪ್ಪ ಏನು ಹಾಕೊಳ್ಳಂಗಿಲ್ಲ, ಬರೀ ನೀರು ಹಾಕೋದು. ಬೇಕಿತ್ತಂದ್ರೆ ತುಪ್ಪ ತಿನ್ನೋರಾದರೆ ಪರವಾಗಿಲ್ಲ, ತುಪ್ಪ ತಿನ್ನೋದೇ ಇರೋ ಇರ್ತಾರಲ್ವ, ಸ್ವಲ್ಪ ಇದಕ್ಕೂ ಕೂಡ ಈ ಥರ ಸ್ಟಿಕ್ ಆಗಿಬಿಡುತ್ತಲ್ವಾ. ಫಸ್ಟ್ ನೀರಲ್ಲಿ ಈ ಥರ ಹತ್ಕೊಂಡ್ರೆ ಸ್ಟಿಕ್ ಆಗಲ್ಲ. ಅದು ಗಂಟು ಹಿಡಿಯೋದಲ್ಲ, ಗಂಟು ಹಿಡಿಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಒಂಚೂರು ಉಂಡೆ ಕಟ್ಟಿಲ್ಲ ನೋಡಿ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬೇಯುತ್ತೆ, ಅಷ್ಟು ಚೆನ್ನಾಗಿ ರಾಗಿ ಮುದ್ದೆ ಬರುತ್ತೆ. ತುಂಬ ಸ್ಮೂತಾಗಿ ಬೇಕಂದರೆ ಸ್ವಲ್ಪ ಹಿಂಗೆ ಮಾಡಿ ಹತ್ಕೋಬೇಕು. ನಮಗೆ ಬಿಸಿ ಬಿಸಿ ಇದೆ. ಸೊ ರಾಗಿ ರೊಟ್ಟಿನೂ ಸೇಮ್ ಹಿಂಗೆ ಮಾಡ್ತಾರೇನಲ್ಲ? ಹಾಂ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಬೇಕಿತ್ತಂದ್ರೆ ಒಂದು ಮಾಡಿ ತೋರಿಸ್ತೀನಿ. ಅದಂತೂ ತುಂಬ ಚೆನ್ನಾಗಿ ಬರುತ್ತದೆ. ಹೌದಾ? ಅದು ಮತ್ತು ಚಟ್ನಿ ಇನ್ನೇನು ಬೇಕಂತ ಇಲ್ಲ. ಇದಕ್ಕೀಗ ಮೊಳಕೆ ಕಾಳು ಸಾರು ಇರ್ತಿತ್ತಂದರೆ ಯಾವ ಕೋಳಿನ ಬೇಡ, ಏನು ಬೇಡ. ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಕಣೆ, ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನೋಡಿ. ಎಲ್ಲಾದ್ರೂ ಗಂಟು ಕಾಣಿಸ್ತಿದೆಯಾ ಯಾರಿಗಾದ್ರೆ? ಸೂಪರ್ ಆಗಿದೆ, ಸೂಪರ್ ಆಗಿದೆ. ಇದು ತಿಂದ್ಬಿಟ್ಟು ಅವರು ಹೇಳಬೇಕು ಚೆನ್ನಾಗಿದೆ. ತಿಂದವ್ರು ಹೇಳಬೇಕು. ಬೇಗ ಬೇಗ ತಟ್ಟೆ ಹಾಕ್ಬಿಟ್ರೆ ಅದು ತಿನ್ನಂಗೆ. ತಣ್ಣಗಾಗ್ಬಿಟ್ರೆ ಏನಾಗುತ್ತೆ, ಪ್ಲಾಸ್ಟಿಕ್ ಥರ ಹೊರಗಡೆ ಒಂದು ಕವರ್ ಥರ ಆಗ್ಬಿಡುತ್ತೆ, ಅದು ಗಟ್ಟಿಯಾಗಿ. ಬೇಬಿ ಮಾಡು, ನಾನು ಮಾಡ್ತೀವಲ್ವಾ ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಮೆತ್ತಗಾಗಿ ಬರುತ್ತೆ. ಇದೆ ಮಸಾಜ್ ಅದಕ್ಕೆ ಮಾಡೋದಂದರೆ. ಕೆಲವ್ರು ಹಿಂಗೆ ಹಾಕ್ತಾರೆ, ತಟ್ಬಿಡ್ತಾರೆ ಅಷ್ಟೇ. ಅದು ಒಡೆದೋಗಿರೋ ಭೂಮಿ ಇರುತ್ತೆ ಗೊತ್ತಾ, ಆ ಥರ ಕಾಣಿಸುತ್ತೆ. ಅದು ಈ ಥರ ಮಾಡಿಬಿಟ್ಟು ನೋಡಿ, ಅಷ್ಟೇ. ತಿನ್ನೋಕ್ಕೂ ಅಷ್ಟೇ ಸುಲಭವಾಗಿ. ಕೆಲವರು ಇನ್ನೂ ಚೆನ್ನಾಗಾಗಿದೆ ನೋಡಿ ಉಂಡೆ, ಬಿಸಿ ಬಿಸಿ. ಯಾವ ಹೋಟ್ಲಲ್ಲೂ ಈ ಥರ ಸಿಗಲ್ಲ. ಯಾರಿಗಾದ್ರೂ ಮುದ್ದೆ ಬೇಕಾದರೆ ಕಮೆಂಟ್ ಮಾಡಿ. ಈಗ ಎಲ್ಲರಿಗೂ ಕಮೆಂಟ್ ಮಾಡಬೇಕು, ಮಾತ್ರ ಏನು ಮಾತ್ರ ಮಾಡಲ್ಲ. ಯಾರಿಗಾದ್ರೂ ಮುದ್ದೆ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳ್ಬೇಕು, ಈ ಥರ ಮುದ್ದೆ ಮೆಹಂದಿ ಆಗ್ತಾ ಇದ್ದೆ ಅಲ್ಲೂ, ಮೇಕಪ್ ಮಾಡ್ತಾ ಇದ್ದೆ ಅಲ್ಲೂ. ಹಾಂ, ನಮ್ಮಲ್ಲಿ ಏನು ಮಾಡ್ತೀವಿ ಅದನ್ನು ಹೇಳೋದು. ಅಲ್ಲ, ಕಮೆಂಟ್ ಮಾಡಿ ಅಂದರೆ ಏನು ಯೂಸ್ ಇದೆ? ಅಲ್ಲ, ಅವ್ರು ಕಮೆಂಟ್ ಮಾಡಿ ಹೇಳ್ಬೇಕು ನಮಗೆ ರಾಗಿ ಮುದ್ದೆ ಬೇಕು ಅಂತ. ಇನ್ನು ರೆಡಿ ಇದೆಯಾ ಮಾಡ್ಕೊಳಕ್ಕೆ? ಫ್ರೀ ಇಲ್ಲ. ಅಲ್ಲ, ನೀನು ಹೇಳೋ ರೀತಿ ಅಂದರೆ ಹೆಂಗಿದೆ ಗೊತ್ತಾ, ಆರ್ಡ್ರ್ ಬೇಕಿತ್ತಂದ್ರೆ ಹೇಳಿ ಅನ್ನೋ ಥರ ಇದೆ ಅಲ್ಲ ಮಗಳೇ? ನಾನು ಎಷ್ಟೋ ಸಲ ನೋಡಿದ್ದೀನಿ, ಇವಳು ಬೇಕಿತ್ತಂದ್ರೆ. ಎಷ್ಟು ಮುದ್ದೆ ಆಗುತ್ತೆ ಇವಾಗ? 4. ಇದೊಂದು ಸ್ವಲ್ಪ ಚಿಕ್ಕದಾಗೆ ಮಾಡಿದ್ದೀನಿ, ಅದು ಸ್ವಲ್ಪ ದೊಡ್ಡದು ಮಾಡಿದೆ. ಅದು ದೊಡ್ಡವರಿಗೆ, ಚಿಕ್ಕವರಿಗೆ. ನೀವು ರೆಡಿಯಾಗಿ ನಾವು ತರ್ತೀವಲ್ಲಿ ಸಾಲ ರೆಡಿಯಾಗಿ ಕೂತ್ಕೊಳ್ಳಿ ನೀವು. ಎಷ್ಟು ಹೇಳಬೇಕು? ಹಾಂ, ಇಲ್ಲಿ ನೋಡಿ, ಇನ್ನೊಂದು ಚೆನ್ನಾಗಾಗಿದೆ ಮಾತ್ರ.
ಲಾಸ್ಟ್ ನಮ್ದು ಚೋಟ ಮುದ್ದುಗೆ ಚಿಕ್ಕವರಿಗೆ ಮುದ್ದೆ 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 ಅಂತ ಹೇಳ್ತಿದ್ಲು. ನೋಡ್ಬೇಕು, ಅವಳು ತಿಂದೇನೆ ಇರ್ಬೇಕು. ಅವಳು ತಿಂತಾಳೆ, ಅವಳಿಗೆ ಮುದ್ದೆ ಅಂದ್ರೆ ತುಂಬಾ ಇಷ್ಟ. ಹೌದಾ? ಆ ಥರ ಲಾಸ್ಟಿಗೆ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಆಗುತ್ತಲ್ಲ, ಆ ಥರ ಆದಾಗನು ನೀವು ಈ ಥರ ಮಾಡ್ಕೋಬೋದು. ಮತ್ತು ಮುದ್ದೆನ ಬಿಸಿ ಬಿಸಿಯಾಗಿ ತಿನ್ನಿ. ಈ ಥರ ಚೆನ್ನಾಗಿ ಮಸಾಜ್ ಕೊಟ್ಟರೆ ಸ್ವಲ್ಪ ಹೊತ್ತು ಬಿಟ್ಟು ತಿನ್ಬೋದು. ಮಸಾಜ್ ಮೇಯ್ನಾಗಿ, ಮಸಾಜ್ ಎಷ್ಟು ಚೆನ್ನಾಗಿ ಕೊಡ್ತೀರಾ ಮುದ್ದೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನ ಈ ಥರ ಉಜ್ತಾ ಇದ್ದೀನಾ, ಅದು ಹಂಗೇ ರಬ್ಬರ್ ಥರ ಜಾರ್ತಾ ಇದೆ ನೋಡಿ. ಅವ್ರಿಗೆ ಬಲ್ಲ, ನಮಗೆ ಅನ್ನ ಇಲ್ಲಾಂದ್ರೆ ತಲೆ ಸುತ್ತು ಬರುತ್ತೆ, ರಾಗಿ ಮುದ್ದೆ ಇಲ್ಲಾಂದ್ರೆ ತಲೆ ಸುತ್ತು ಬರುತ್ತೆ. ಡೈಲಿ ರಾಗಿ ಮುದ್ದೆ ಬೇಕೇ ಬೇಕಲ್ಲ. ಅಲ್ಲಿ ಬರೀ ಗಂಡಸಲ್ಲ, ಲೇಡೀಸ್ ಅವರು ಎಂತ ಗಟ್ಟಿ ಹೊಲದಲ್ಲೆಲ್ಲ ಕೆಲಸ ಮಾಡ್ತಾರೆ. ಅವ್ರ ಮಾತಿನ ಲೇಡೀಸನ್ನು ತುಂಬ ಅಂದರೆ ಸ್ಟ್ರಾಂಗ್ ಅಂತ. ಇಷ್ಟ ಆದಮೇಲೆ ತಟ್ಟೆಗೆ ಹಾಕೋದು, ಬುಳ್ಕೊಂಡು ನುಂಗೋದು ಅಷ್ಟೇ. ಕಚ್ಚಂಗಿಲ್ಲ, ಕಚ್ಚಿದ್ರೆ ಬಾಯಿಗೆ ಸಿಕ್ಕಾಕೊಳ್ಳುತ್ತೆ ಅಷ್ಟೇ. ಇದು ಒಂದು ಪೀಸ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು. ಇದು ಅಕ್ಕ ಮಾಡಿದ್ದು, ಅದು ನಿಮಗೆ ಅಕ್ಕ ಹೇಳಿಕೊಡ್ತೀರ ನಾಟಿ ಕೋಳಿ ಸಾರು ಹೇಗೆ ಮಾಡಿದ್ದು? ಟಂಟಣೋ ತಗೊಳ್ಳಿ, ಬಿಸಿ ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು. ಹೇಗಿದೆ ರಾಗಿ ಮುದ್ದೆ? ತುಂಬಾ ಚೆನ್ನಾಗಿದೆ. ಹೌದಾ? ರಾಗಿ ಮುದ್ದೆ, ನಾಟಿ ಕೋಳಿ ಸಾರು. ಸೂಪರ್. ನನ್ನ ತಂಗಿ ಚಿತ್ರಾನ್ನ ಮಾಡಿದ್ದಾಳೆ, ನೋಡೋಣ. ಅದು ಮಸಾಲ ಚಿತ್ರಾನ್ನಂತೆ, ಹೇಗೆ ಮಾಡೋದಂತ ಅವಳು ನನಗೆ ತೋರಿಸೇ ಇಲ್ಲ ನೋಡಿ. ಇಲ್ಲಿದ್ದಾಳೆ ನೋಡಿ, ಇವಾಗ ತೋರಿಸ್ತೀನಿ ನೋಡಿ. ಇದು ಮಸಾಲ ಚಿತ್ರಾನ್ನ ಅಂತೆ ನೋಡಿ. ನಾನಿನ್ನು ಟೇಸ್ಟ್ ನೋಡಿಲ್ಲ ನೋಡಿ. ಲೆಮನ್ ಇಲ್ಲ ಅಂದರೆ, ಟೊಮೊಟೊ ಏನಿಲ್ಲ ಅಂದರೂ ಚಿತ್ರಾನ್ನ ಮಾಡ್ತಾಳೆ ಡಿಫ್ರೆಂಟಾಗಿ. ಏನೆಲ್ಲ ಹಾಕಿದ್ವಿ ಅಂತ ನಾನು ಅವಳ ಹತ್ರನೇ ಕೇಳ್ತೀನಿ, ಬನ್ನಿ. ನನ್ನ ತಂಗಿ ಚಿತ್ರಾನ್ನ ತಿಂತಿದ್ದಾಳೆ ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಟೇಸ್ಟ್ ಇದೆ ಮಾತ್ರ. ಚಿತ್ರಾನ್ನ ಮತ್ತು ಬೀನ್ಸ್ ಪಲ್ಯ ಏನೆಲ್ಲ ಹಾಕಿ. ಬ್ರೈನ್ ಎಲ್ಲ ಆಕ್ಟಿವೇಟ್ ಆಗಲ್ವಾ ತಿಂದರೆ? ಶೀತ ಕಫ ಎಲ್ಲ ಇದ್ದವರಿಗೆ ಚೆನ್ನಾಗಾಗುತ್ತಲ್ಲ, ಕೋಲ್ಡ್ ಆದವರಿಗೆ. ಏನೆಲ್ಲ ಹಾಕಿದ್ರೆ ಅದಕ್ಕೆ? ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸು ಪೇಸ್ಟ್ ಮಾಡ್ಕೊಳ್ಳೋದು. ಎಣ್ಣೆ ಇಡೋದು, ಸಾಸಿವೆ ಹಾಕೋದು, ಕಡಲೆ ಬೀಜ ಹಾಕೋದು, ಉದ್ದಿನ ಬೇಳೆ ಹಾಕೋದು, ಸಾಸಿವೆ ಹಾಕೋದು, ಜೀರಿಗೆ ಸ್ವಲ್ಪ ಹಾಕೋದು, ಬಾಯ್ಲ್ ಮಾಡಿ ಇಟ್ಕೊಂಡಿರೋ ರೈಸ್ ಹಾಕೋದು, ಸಾಲ್ಟ್ ಹಾಕೋದು, ಅರಿಶಿಣ ಹಾಕೋದು, ತುಪ್ಪೆ ಸೊಪ್ಪು ಹಾಕೋದು, ಕರಿಬೇವು ಸೊಪ್ಪು ಹಾಕೋದು ಅಷ್ಟೇ. ಹೌದಾ? ಮಸಾಲ ಚಿತ್ರಾನ್ನ ರೆಡಿ. ಏನು ಮನೇಲಿಲ್ಲ ಅಂದರೂ ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರಲ್ಲ, ಪರವಾಗಿಲ್ಲ. ಲೆಮನ್ ಇಲ್ಲ, ಟೊಮಾಟೊ ಇರಲಿಲ್ಲ. ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.